ಗಂಡನು ಕೂಡ ಹಾಗೆ ನಮ್ಮನ್ನು ದೂರ ಮಾಡಿಬಿಟ್ಟು ಹೊರಟೋದಮ್ಮ, ಹೊರಟು ಹೋದ. ಯಾಕಮ್ಮ, ಯಾಕೆ ನನ್ನಂತ ಬಡವರಗೋಳು ನಿನಗೆ ಕೇಳುತ್ತಿಲ್ಲವೇ ತಾಯಿ? ಕೇಳುತ್ತಿಲ್ಲ. ನನ್ನ ಗಂಡ ಕೂಡ ರೈತ ಸಂಘದ ಸದಸ್ಯ. ಅಂಥದ್ರಲ್ಲಿ ಈಗ ಬೀದಿನ ಬಿದ್ದಿರೋ ನನ್ನನ್ನು, ನನ್ನ ಮಗನನ್ನು ಜೋಪಾನ ಮಾಡೋಕ್ಕೋಸ್ಕರ ದುಡಿಲಿಕ್ಕೆ ಹೋಗಿದ್ದಾರಮ್ಮ, ದುಡಿಲಿಕ್ಕೆ ಹೋಗಿದ್ದಾರೆ. ಅಮ್ಮ, ನಿನ್ನ ಕಷ್ಟಗಳನ್ನು ನೋಡಿ ಆದರೂ ನಮ್ಮನ್ನು ಕಾಪಾಡೋ ಜವಾಬ್ದಾರಿ ನಿನ್ನದು ತಾಯಿ, ನಿನ್ನದು. ಮಂದಾರವನದ ಪುಷ್ಪದಲ್ಲಿ ಶೃಂಗಾರವನ್ನು ಶೋಭಿಸುತ್ತಿರುವ ಈ ಸೀತೆಯನ್ನು ದಕ್ಕಿಸಿಕೊಳ್ಳಲು ಇದು ಒಳ್ಳೆಯ ಸಮಯ. ಈ ಸೀತೆಗೆ ಹಣದ ಆಸೆ ತೋರಿಸಿ ಕಳಸಾಕೊಂಡ್ರು ಯೋಜನೆ ನಿಂತಿರುವ ಆ ಧರ್ಮನನ್ನು ಮೋರದ ಹೋಮ ಮಾಡಿದರಾಯಿತು. ಯಾರ ನೀನು? ನಾನು ಯಾರು? ಈ ಊರಿಗೆ ಬೆಳಕಾಗಿ ಬಂದ ಪ್ರಶಾಂತ್ ಗೌಡ ನನ್ನ ಹೆಸರು. ಓಹೋ, ತಾವು ಈ ಕಾಡಿಗೆ ಬಂದ ಕಾರಣ? ಬಂದ ಕಾರಣ ನಿನ್ನ ಹತ್ತಿರ ಮಹತ್ವವಾದ ಕೆಲಸ ಇದೆ ಸೀತಾ. ಯಾಕೆಂದರೆ ಒಂದು ದಿನ ಸುತ್ತಿದರೂ ಮುಗಿಯದ ಆಸ್ತಿ, ಒಂದು ಕಣ್ಣಿಗೆ ಕಾಣದಷ್ಟು ಆಸ್ತಿ, ಒಂದಲ್ಲ ಏಳಲ್ಲ, ಏಳು ಜನ್ಮ ಕೂತುಂಡರೂ ಸವಿಯದ ಆಸ್ತಿ. ಇಷ್ಟೆಲ್ಲ ಇದ್ದರೂ ಈ ನನ್ನ ಮನಸ್ಸಿಗೆ ತಂಪು ನೀಡುವ ನಿನ್ನಂತ ಒಂದು ಹೆಣ್ಣಿನ ಸೀತಾ. ಹೌದು, ಇದನ್ನೆಲ್ಲ ನನ್ನ ಮುಂದೆ ನೀನೇಗೆ ಹೇಳುವೆ? ಅಷ್ಟು ತಿಳಿಯದನೆ ಹುಚ್ಚು ಹೆಣ್ಣೆ ನೀನು. ಅಂದರೆ ಬಂಗಾರದ ಮಂಚ, ಬೆಳ್ಳಿಯ ಹಗ್ಗ, ಹೂವಿನ ಹಾಸಿಗೆ ಅಷ್ಟೇ ಅಲ್ಲ, ನಿನ್ನ ಈ ಕೈ ಕಾಲು ಒತ್ತಲು ಸಾವಿರಾರು ಆಳುಗಳು ಈ ನನ್ನ ಅರಮನೆಯಲ್ಲಿ ರಾಣಿಯಾಗಿ ಬಾಳಬಹುದು. ಏನಂತೀಯ? ಓಹೋ, ಇದೇನಾ ನೀನು ಹೇಳ್ತಾ ಇರುವ ಮಾತು? ಅದು ನನ್ನ ಹತ್ತಿರ ಒಂದು ತುತ್ತು ಕೂಳಿಗೆ ಗತಿಯಿದೆ ಅವನ ಕೈ ಹಿಡಿದರು ಇಂಥ ಸೊಕ್ಕಿನ ಮಾತು ಬರಲಿಲ್ಲ. ಇಂದ ಈ ನನ್ನ ಭಾರತೀಯ ದೇಶ ಬಂದರು ನಿನ್ನ ಶೀಲವನ್ನು ಅನುಭವಿಸಲಿಲ್ಲ ಈ ಪ್ರಜಾಂತರ. ನೀನು ಹೇಳಿದರ ಈ ಮಾತು ಒಂದು ಹೆಣ್ಣಿಗೆ? ಯಾಕೆ ನಿನಗೆ ಒಂದು ತುತ್ತು ಅನ್ನ ಹಾಕೋದಕ್ಕೆ ಒಂದು ಹೆಣ್ಣು ಬೇಕು, ನಿನಗೆ ಮಡದಿ ಆಗೋಕ್ಕೋಸ್ಕರ ಒಂದು ಹೆಣ್ಣು ಬೇಕು. ಅಷ್ಟೇ ಅಲ್ಲ ಕಣೋ, ನಿನ್ನ ಒಬ್ಬನ ಹೆರೋದಕ್ಕೂ ಕೂಡ ಒಂದು ಹೆಣ್ಣು ಬೇಕು. ಅದರಂತೆ ಒಂದು ಕೂಡ ನಿನ್ನ ತಾಯಿ ಕೂಡ ಒಂದು ಹೆಣ್ಣು, ನಾನು ಕೂಡ ನಿನ್ನ ತಾಯಿಯ ಹಾಗೆ. ಹಾಗಾದರೆ ಕರೆಯೋ ಆ ನಿನ್ನ ತಾಯಿಯನ್ನು ಮಾತಂತೆ. ಏಕೆ ಸೀತಾ? ಪತಿಯ ಪರಮಾತ್ಮನೆಂದು ಹಿತ ಸಂಸ್ಕೃತಿಯ ಮಾತನಾಡುವ ಹೆಣ್ಣುಗಳಲ್ಲಿದ್ದಾರೆ ಈ ನಿನ್ನ ಹಾಳು ಸಮಾಜದಲ್ಲಿ. ಹುಚ್ಚನಾಗಿ ಮಚ್ಚವಾಗಿ ನಿನ್ನ
ನಿನ್ನಂತ ರಾಕ್ಷಸರಿಗೆ ಈ ಭೂಮಿ ಮೇಲೆ ಇನ್ನು ಬದುಕರಿಗಿಂತ ನನ್ನಂತ ಗರತಿಯರೇ ಕಾರಣ ಎಂಬುದು ಮರೆಯಬೇಡ. ಅದು ಯಾಕೆ ಗೊತ್ತಾ? ನನ್ನಂತ ಗರತಿಯರು ಇನ್ನು ಈ ಸಮಾಜದಲ್ಲಿ ಇರುವುದರಿಂದಲೇ ನನ್ನಂತ ರಾಕ್ಷಸರು ಬದುಕಿರುವುದು. ಇರದಿದ್ದರೆ ಇಷ್ಟೊತ್ತಿಗೆ ನೀನು ಸುಟ್ಟು ಬೂದಿಯಾಗಿ ಪರಮಶಿವನ ಪಾದ ಸೇರುತ್ತಿದ್ದೆ. ಎಚ್ಚರವಿರಲಿ. ಲೇ ಸೀತಾ, ಕೆಲಸಕ್ಕೆ ಬಾರದ ವಿಚಾರಗಳನ್ನು ಹೇಳಿ ಈ ನನ್ನ ಕಾಮ ತುಂಬಿಕೆ ದೇಹಕ್ಕೆ ಹುಳಿಯಿಂದ ಬೇಡ. ಸುಮ್ಮನೆ ಈ ನಿನ್ನ ತೋಳುಗಳಿಂದ ಈ ಚಿನ್ನದಂತ ರಾಜಕುಮಾರನ ಅಪ್ಪಿಕೊಳ್ಳ. ಈ ನಿನ್ನ ಬಡತನ ದೂರಾಗಿ ಈ ಶ್ರೀಮಂತನ ಅರಮನೆಯಲ್ಲಿ ರಾಣಿಯಾಗಿ ಬಾಳಬಹುದು. ಸುಮ್ಮನೆ ಹಠ ಮಾಡದೆ ನನ್ನ ಕಾಮದಾಹ ತೀರಿಸಿದರೆ ಸರಿ. ದುಷ್ಟ ಗೌಡ, ನಾನು ಕೊನೆಯದಾಗಿ ಒಂದು ಮಾತನ್ನು ಹೇಳ್ತಾ ಇದ್ದೀನಿ, ಲಕ್ಷ ಬಿಟ್ಟು ಕೇಳು. ಹೆಣ್ಣು ಅಂದರೆ ಅಷ್ಟೊಂದು ಸಲೀಸಾಗಿ ತಿಳಿದುಕೊಳ್ಳಬೇಡ. ಈ ದೇಹ ಇರುವುದು ಅದು ನನ್ನ ಗಂಡನಿಗೆ ಮಾತ್ರ ಮೀಸಲು. ಇನ್ನು ಉಳಿದ ನಿನ್ನಂತ ಶ್ರೀಮಂತರ ನಾಯಿಗೆ ಅದು ಮಾತ್ರ ದೊರಕಲು ಸಾಧ್ಯವೇ ಇಲ್ಲ. ಯಾಕಂದರೆ ಸೂಳಿಯಾಗಿ 100 ವರ್ಷ ಬಾಳುವುದಕ್ಕಿಂತ ಪತಿವ್ರತೆ ಭಾರತ ನಾರಿಯಾಗಿ ಮೂರೇ ದಿನ ಬದುಕಿ ಜೀವನ ಸಾಗುತ್ತಾನೆ. ಅಂತದ್ರಲ್ಲಿ ಈ ನನ್ನ ಜೀವದ ಮೇಲೆ ನನಗೆ ಅಷ್ಟೊಂದು ಆಸೆ ಇಲ್ಲ.